ಮಹಾಕುಂಭದಲ್ಲಿ ನಡೆದ ಕಾಲ್ತುಳಿತ ನಡೆದದ್ದು ದುಃಖಕರ. ಘಟನೆಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸುತ್ತೇನೆ. ಆಡಳಿತದ ನಿರ್ವಹಣೆ ಸರಿಯಿಲ್ಲದ ಕಾರಣ ಘಟನೆ ನಡೆದಿದೆ. ವಿಐಪಿಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದರಿಂದ ಈ ಘಟನೆಯಾಗಿದೆ. ವಿಐಪಿ ಸಂಸ್ಕೃತಿ ನಿಲ್ಲಿಸಿ ಸಾಮಾನ್ಯರಿಗೆ ವ್ಯವಸ್ಥೆ ಕಲ್ಪಿಸಿ ಅಂತ ಕಾಂಗ್ರೆಸ್ ಸಂಸದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಟ್ವೀಟ್ ಇದು. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು. ಕಾಲ್ತುಳಿತ ದುರಂತಕ್ಕೆ ಕೇಂದ್ರ ಸರ್ಕಾರ ಮತ್ತು ಯೋಗಿ ಸರ್ಕಾರವೇ ಹೊಣೆ. ಮಹಾಕುಂಭ ಮೇಳದಲ್ಲಿ ಯಾವುದೇ ಸಮರ್ಪಕ ವ್ಯವಸ್ಥೆ ಇಲ್ಲ. ವಿಐಪಿ ಚಲನವಲನ ಸ್ವಯಂ ಪ್ರಚಾರಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಅತ್ಯಂತ ಕೆಟ್ಟ ನಿರ್ವಹಣೆಯೇ ಕಾಲ್ತುಳಿತದ ಅವಘಡಕ್ಕೆ ಕಾರಣ. ಸಾವಿರಾರು ಕೋಟಿ ಖರ್ಚು ಮಾಡಿದ್ರೂ ವ್ಯವಸ್ಥೆ ಸರಿಯಾಗಿಲ್ಲ. ಮಹಾಕುಂಭದಲ್ಲಿ ವಿಐಪಿ ಚಲನವಲನಕ್ಕೆ ಲಗಾಮು ಹಾಕಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷದ ಸಂಸದರು, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಅವರು ಹೇಳ್ತಾರೆ ಇದು ಉತ್ತರ ಪ್ರದೇಶ ಸಿಎಂ ಯೋಗಿ ಸರ್ಕಾರದ ವೈಫಲ್ಯದ ಪ್ರತೀಕ. ಮಹಾಕುಂಭದಲ್ಲಿ ವಿಶ್ವದರ್ಜೆಯ ಸೌಲಭ್ಯ ಒದಗಿಸಲಾಗಿದೆ ಅಂದರು. ಈ ಘಟನೆಗೆ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು. ಮಹಾಕುಂಭದ ಬಗ್ಗೆ ಜನರು ಸಾಧುಗಳಲ್ಲಿ ನಂಬಿಕೆ ಮತ್ತೆ ಬರಲು ಕುಂಭದ ಆಡಳಿತ ನಿರ್ವಹಣೆಯನ್ನು ತಕ್ಷಣ ಸೇನೆಗೆ ನೀಡಬೇಕು ಅಂತ ಅಖಿಲೇಶ್ ಯಾದವ್ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು 2 ದಿವಸದ ಮೊದಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಚುನಾವಣಾ ಪ್ರಚಾರದ ಭಾಷಣವೊಂದರಲ್ಲಿ ಹೇಳಿದ್ದು, ಏನು ಗಂಗೆಯಲ್ಲಿ ಮುಳುಗಿ ಹಾಕಿಬಿಟ್ರೆ ಉದ್ಯೋಗ ಸಿಗುತ್ತಾ, ಹೊಟ್ಟೆ ತುಂಬುತ್ತಾ ಅಂತ. ದೇಶದಾದ್ಯಂತ ಚರ್ಚೆ ಆಗ್ತಾ ಇದ್ದ ವಿಷಯ ಅದು. ಭಾರತ ರಿಲಿಜಿಯಸ್ ಟೂರಿಸಮನ್ನು, ಸ್ಪಿರಿಚುವಲ್ ಟೂರಿಸಮನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದೆ. ತಗೊಂಡು ಹೋಗಬೇಕು ಕೂಡ. ಯಾಕಂದರೆ ಉದ್ಯೋಗ ಸೃಷ್ಟಿ ಮಾಡುವ ಯಾವ ಅವಕಾಶವನ್ನು ಬಿಡಬಾರ್ದು. ಯಾವುದೇ ಅವಕಾಶ ಎಂಥದ್ದಾದರೂ ಬಿಡಬಾರ್ದು ಅದನ್ನು. ಅಂಥದ್ರಲ್ಲಿ 12,500 ಕೋಟಿ ಏನೋ ಯೋಗಿ ಸರ್ಕಾರ ಮಹಾಕುಂಭಕ್ಕೆ ಅಂತ ಘೋಷಣೆ ಮಾಡಿರೋದು ಬಜೆಟ್ನಲ್ಲಿ. 12,500 ಕೋಟಿ. ಅವರು ಹೇಳ್ತಾರೆ 4 ಲಕ್ಷ ಕೋಟಿಯ ವ್ಯವಹಾರ ನಡೆಯುತ್ತೆ ಟೋಟಲ್ ಅಂತ. ಮಹಾಕುಂಭದ ಸುತ್ತಲೂ 4 ಲಕ್ಷ ಕೋಟಿಯ ವ್ಯವಹಾರ ಅಂತ. ಕರ್ನಾಟಕದ ಬಜೆಟ್ ಆಯ್ತು ರೀ. ನನಗೆ 4 ಲಕ್ಷ ಕೋಟಿ ಬೇಡ. ಆ ಸ್ಥಳದಲ್ಲಿ 10,000 ಎಕರೆ ಪ್ರದೇಶದಲ್ಲಿ 1 ಲಕ್ಷ ಕೋಟಿ ವ್ಯವಹಾರ ಆದರೆ ಏನು ಕಡಿಮೆ ಆಯಿತಾ? ನಾನು 1/4 ತಗೊಳ್ತಾ ಇದ್ದೀನಿ, 25%. ಎಷ್ಟು ಉದ್ಯೋಗ ಸೃಷ್ಟಿಯಾಯಿತು, ಎಷ್ಟು ವ್ಯಾಪಾರ ಆದಂಗಾಯಿತು, ಏನು ಕಥೆ ಅಂತ ಅರ್ಥ ಆಗ್ತಿಲ್ಲ ಅದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು, ಹೌದಪ್ಪ ನಮಗೆ ಶ್ರದ್ಧೆ ಇದೆ. ಯಾಕಂದರೆ ಈ ಮಹಾಕುಂಭದಲ್ಲಿ ಹೋಗಿ ಗಂಗೆಯಲ್ಲಿ ಮುಳುಗಿ ಹಾಕಿರುವಂಥವ್ರು ಫೋಟೋ ಸರಿಯಾಗಿ ಬರೋ ತನಕ ಮುಳುಗಿ ಹಾಕ್ತಿರ್ತಾರೆ, ವಿಡಿಯೋ ಸರಿಯಾಗಿ ಬರೋ ತನಕ ಮುಳುಗಿ ಹಾಕ್ತಿರ್ತಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದು. ಹೌದು, ನಾನು ಮುಳುಗಿ ಹಾಕಿ ಬಂದೆ, ನಾನು ಗಂಗಾ ಸ್ನಾನ ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ಇದರಿಂದ ಏನು ಉದ್ಯೋಗ ಸೃಷ್ಟಿಯಾಗುತ್ತಾ, ಹೊಟ್ಟೆ ತುಂಬುತ್ತಾ ಅಂತ ಕೇಳಿದಿರಲ್ಲ. ನೀವು 80 ವರ್ಷಗಳ ಆಯುಷ್ಯದಲ್ಲಿ ಯಾವತ್ತೂ ಗಂಗಾ ಸ್ನಾನ ಮಾಡಿದವರಲ್ಲ, ನದಿಯಲ್ಲಿ ಮುಳುಗಿ ಹಾಕಿದವರಲ್ಲ. ನೀವು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ, ನೀವೆಷ್ಟು ಹೊಟ್ಟೆ ತುಂಬಿಸಿದ್ದೀರಿ, ಲೆಕ್ಕ ಹೇಳಿ ಅಂತ ಅಮಿತ್ ಶಾ ಅವರು ಕೇಳ್ತಾ ಇರೋದು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದ್ದು, ಅಮಿತ್ ಶಾ ಹೇಳಿದ್ದು, ಎರಡು ಕೇಳಿಸ್ಕೊಳ್ಳಿ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं. लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते. अरे भाई, गंगा में डुबकी, अभी कल मैं कुंभ में ठंडे गंगा जल में डुबकी लगा कर आया. अच्छा किया या बुरा किया? अरे जोर से बोलो, अच्छा किया है. मगर आपने ऐसा दुनिया में कहीं नहीं देखा है होगा कि डुबकी मैंने लगाया और ठंड श्री खड़गे जी को लग गई. वो कह रहे कि अमित शाह जी, डुबकी लगाने से गरीबों का भला नहीं होगा.
खड़गे साहब, आपने पूरा जीवन 80 के हो गए, पूरा जीवन डुबकी नहीं लगाया, आपने क्या गरीबों का भला किया ये तो बताइए भाई, ये तो बताइए। अभी ಇಂಥ ವಿಷಯಗಳಲ್ಲಿ ನಂದೊಂದು ಸ್ಟ್ಯಾಂಡ್ ಇದೆಯಪ್ಪ. ಈಗ ನಾನು ಆಸ್ತಿಕನ, ನಾನು ನಾಸ್ತಿಕನ, ನನಗೆ ಶ್ರದ್ಧೆ ಇದೆಯಾ ಇಲ್ವಾ, ಅದು ಒಂದು ಕಡೆ ಇಡೋಣ, ಪ್ರತ್ಯೇಕ ಅದು. ಆದರೆ ಇನ್ನೊಬ್ಬರ ನಿರುಪದ್ರವಿ ಶ್ರದ್ಧೆಗಳಿದಾವೆ ನೋಡಿ. ಉಪದ್ರವ ಆಗೋದಿಲ್ಲ ಅವರ ಶ್ರದ್ಧೆಯಿಂದ, ಅವುಗಳನ್ನು ಪ್ರಶ್ನೆ ಮಾಡಬಾರ್ದು ಅಂತ ನನ್ನದೊಂದು ನಂಬಿಕೆ. ಅದು ಆದರೆ ಯಾರದ್ದಾದರೂ ಧಾರ್ಮಿಕ ನಂಬಿಕೆ, ಯಾರದ್ದಾದರೂ ಶ್ರದ್ಧೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದರೆ ಅದನ್ನು ಪ್ರಶ್ನೆ ಮಾಡಬೇಕು. ಯಾರದ್ದಾದರೂ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದ್ದರೆ ಅದನ್ನು ಪ್ರಶ್ನೆ ಮಾಡಬೇಕು. ಯಾರದ್ದಾದರೂ ಆತ್ಮಗೌರವಕ್ಕೆ ಆ ಶ್ರದ್ಧೆಗಳಿಂದ ತೊಂದರೆ ಆಗ್ತಿದ್ರೆ ಅದನ್ನು ಪ್ರಶ್ನೆ ಮಾಡಬೇಕು. ಅದು ಯಾವುದೂ ಇಲ್ಲದೆ ಯಾರದೋ ಶ್ರದ್ಧೆಗೆ ಏನೋ ಆತ ಮಾಡ್ತಿದ್ದಾನೆ ಅಂದರೆ ಅವುಗಳನ್ನು ನೋಡಿ ಭಕ್ತಿ ಸೋಜಿಗವಲ್ಲವೇ ಅಂತ ನಾವು ನೋಡಿ ಸೋಜಿಗ ಪಡಬೇಕು ಅಂತ ನನ್ನ ನಂಬಿಕೆ. ಅದಷ್ಟೇ ಇರಲಿ. ಇದು ತ್ರಿವೇಣಿ ಸಂಗಮದ್ದಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.